ಹಾಯ್ ಹಲೋ ನಮಸ್ತೆ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ. ಬನ್ನಿ ಫ್ರೆಂಡ್ಸ್, ಇವತ್ತಿನ ಲಾಗನ್ನು ಸ್ಟಾರ್ಟ್ ಮಾಡುವ. ವಿಡಿಯೋ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿ ಕಾಣ್ತಿರುವಂತಹ ಬೆಲ್ ಐಕಾನನ್ನು ಒತ್ತಿ ಫ್ರೆಂಡ್ಸ್. ನಾನು ಹಾಕಿರುವ ಪ್ರತಿ ವೀಡಿಯೋಸ್ನ ನೋಟಿಫಿಕೇಷನ್ ನಿಮಗೆ ಮೊದಲು ತಲುಪುತ್ತೆ. ಹಾಗೆಯೇ ನಾನಿವತ್ತು ಹೊರಟಿದ್ದೀನಿ ನನ್ನ ತರಾವಡಿಗೆ. ಅಲ್ಲಿನ ನಾಗದೇವರ ವರ್ಧಂತಿ ಉತ್ಸವ ಅಂತ ಮಾಡ್ತೀವಿ ವರ್ಷ. ಅದಕ್ಕೆ ನಾನು ಹೋಗ್ತಾ ಇದ್ದೀನಿ. ಅಲ್ಲಿನ ಪೂಜೆ ಹೇಗೆಲ್ಲ ನಡೆಯುತ್ತೆ ಅಂತ ನೀವು ಕೂಡ ನೋಡ್ಕೊಂಬನ್ನಿ ಫ್ರೆಂಡ್ಸ್. ಆದಷ್ಟು ಬೇಗ 1K ಸಬ್ಸ್ಕ್ರೈಬರ್ಸನ್ನು ಕಂಪ್ಲೀಟ್ ಮಾಡಬೇಕು ಅನ್ನೋದು ನನ್ನ ತುಂಬ ಆಸೆ. ಹಾಗೆಯೇ ನೀವು ಅದಕ್ಕೆ ಸಪೋರ್ಟ್ ಮಾಡ್ತೀರಾ ಅಂತ ಭಾವಿಸ್ತೀನಿ. ಹಾಗೆಯೇ ವಿಡಿಯೋ ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಹಾಕಿ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ಮತ್ತೆ ಸಿಗ್ತೀನಿ. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್. ಇನ್ನಿಂದ
ನಾಗದೇವತೆ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡಿಕೊಳ್ಳುವಂತ ತುಂಬಿಕೊಂಡು ಬಂದಿರತಕ್ಕಂಥ ಮೂಲ ಸನ್ನಿಧಾನವನ್ನು ಜೀರ್ಣೋದ್ಧಾರ ಮಾಡಿ ಅಂಗವಾಗಿ ಇವತ್ತು ಪ್ರತಿಷ್ಠಾ ವರ್ಧಂತ್ಯೋತ್ಸವದ ಅಂಗವಾಗಿ ದೇವರಿಗೆ 9 ಕಲಶ ಸ್ಥಾಪನೆ, ಹಾಗೆ ಸ್ನಪನಾದಿವಾಸ ಹೋಮ, 9 ದ್ರವ್ಯದಿಂದ ಸ್ನಪನಾದಿವಾಸ ಹೋಮ, ಇನ್ನು ಪಂಚಾಮೃತಾಭಿಷೇಕ, ಕಲಶಾಭಿಷೇಕ, ಮಹಾಪೂಜೆ ಇತ್ಯಾದಿಗಳನ್ನೆಲ್ಲ ಕುಟುಂಬಸ್ಥರೆಲ್ಲರೂ ಒಟ್ಟಾಗಿ ಎಲ್ಲರೂ ಒಟ್ಟಾಗಿ ಯಥಾಶಕ್ತಿಯಾಗಿ ಸನ್ನಿಧಾನಕ್ಕೆ ಸಮರ್ಪಣೆ ಮಾಡಿದ್ದೇವೆ. ಮಾಡಿರ್ತಕ್ಕಂಥ ಈ ಸೇವಾದಿಗಳನ್ನ ನಾಗದೇವತೆ ಮಹತ್ತಾಗಿ ಗರ್ಭೀಕರಿಸ್ಕೊಳ್ಬೇಕು. ಯಾಕೆ ಹೇಳಿದ್ರೆ ದೊಡ್ಡ ದೇವರಿಗೆ ದೊಡ್ಡ ಸೇವೆಗಳನ್ನು ಎಷ್ಟು ಬೇಕಾದ್ರೂ ಮಾಡ್ಬೋದು, ಆದ್ರೂ ಸಹ ಕುಟುಂಬಸ್ಥರೆಲ್ಲರೂ ಒಟ್ಟಾಗಿ ಒಂದು ಹೊಣಕಾಯಿ ಮಾಡಿದ್ರು ಅದು ಮಹತ್ತಾಗಿ ಪರಿಗಣಿಸ್ತದೆ. ಯಾಕೆ ಹೇಳಿದ್ರೆ ಎಲ್ಲರೂ ಒಟ್ಟಾದಾಗ ಭಗವಂತನಿಗೂ ಸಂತೋಷ ಆಗ್ತದೆ, ಹಾಗೆ ನಾವು ಒಂದು ಕಾರ್ಯ ಮಾಡುದು ಒಬ್ರು ಮಾಡಿದ್ರೆ ಅದೊಂದು ನಾವೊಂದು ಪೂಜೆ ಅಂತ ಆಗ್ತದೆ. ಎಲ್ಲರೂ ಒಟ್ಟಾಗಿ ಮಾಡಿದಾಗ ವರ್ಧಂತಿ ಉತ್ಸವ ಆಗ್ತದೆ. ಯಾಕೆ ಹೇಳಿದ್ರೆ ಮನೆಯವರೆಲ್ಲ ಒಟ್ಟಾದಾಗ ಭಗವಂತನಿಗೂ ಪ್ರೀತಿ ಆಗ್ತದಂತೆ. ಅದೇ ರೀತಿಯಾಗಿ ಇವತ್ತು ವಿಶೇಷವಾಗಿ ಮಾಡಿರ್ತಕ್ಕಂಥ ಕಲಶಾಭಿಷೇಕ, ಮಹಾಪೂಜೆ, ಸ್ನಪನಾದಿವಾಸ ಹೋಮ ಇತ್ಯಾದಿಗಳನ್ನೆಲ್ಲ ನಾಗದ ಸನ್ನಿಧಾನ ಮಹತ್ತಾರಿಗೆ ಗರ್ಭೀಕರಿಸುವ ಮುಖ್ಯವಾಗಿ ಭಗವಂತನೆಲ್ಲ ಪ್ರಾರ್ಥನೆ ಮಾಡ್ಕೊಳ್ಬೇಕು. ಎಲ್ಲರಿಗೂ ಸಹ ಒಳ್ಳೆಯ ಆರೋಗ್ಯ, ನೆಮ್ಮದಿ. ಇನ್ನು ನಾವು ಕೃಷಿ ಅಥವಾ ಸ್ಥಳ ವ್ಯವಹಾರ ಮಾಡ್ತಕ್ಕಂಥ ಸ್ಥಳ ಇರ್ಬೋದು, ಅಥವಾ ಗೋಶಾಲೆಯಲ್ಲಿರ್ಬೋದು, ಗೃಹ ಭಾಗದಲ್ಲಿರ್ಬೋದು, ಯಾವುದೇ ರೀತಿಯಾದಂಥ ದೇವರ ಒಡಿದೋಷ, ನಡೆದೋಷ ರೀತಿ ಅಂತ ಹೇಳ್ತೇವೆ. ನಡೆ ಏನಾದರೂ ಇದ್ರೂ ಸಹ ಅದನ್ನೆಲ್ಲ ನಾವು ಆ ನಡೆಗೆ ಗೊತ್ತಿದ್ದೋ ಗೊತ್ತಿಲ್ಲದೋ ನಾವು ಎಲ್ಲ ಹಾಕೋದು ಅಥವಾ ಬೇಡದೇ ಇರದ ಪರವನ್ನೆಲ್ಲ ಹಾಕಿದಾಗ ಅದು ದೋಷ ಅಂತ ಬರ್ತದೆ. ಆಗ ನಾಗದೇವರ ಕೋಪ ಇತ್ಯಾದಿಗಳು ಸಂಭವಿಸ್ತದೆ. ಅಂಥದ್ದೇನಿದ್ರು ಸಹ ಅದನ್ನೆಲ್ಲ ನಮಗೆ ದೇವರು ಕ್ಷಮಾಪಣೆ ಕೊಡುವ ಮುಖೇನವಾಗಿ ಮುಂದೆ ಮಾಡ್ತಕ್ಕಂಥ ಎಲ್ಲ ಕಾರ್ಯಾದಿಗಳಲ್ಲೂ ಸಹ ನಾಗದೇವರೇ ಸದಾ ಅನುಗ್ರಹ ಇರಬೇಕು. ಮಕ್ಕಳಿಗೂ ಸಹ ಸದ್ವಿದ್ಯೆ, ಸದ್ಬುದ್ಧಿ, ಸನ್ಮಂಗಲ ಅನುಗ್ರಹ ಮಾಡುವುದೊಂದಿಗೆ ಮುಂದೆ ಇದಕ್ಕೂ ಒಳ್ಳೆಯ ರೀತಿಯಲ್ಲಿ ಆ ದೇವತಾ ಆರಾಧನೆಗಳನ್ನು ಮಾಡ್ತಕ್ಕಂಥ ಎಲ್ಲರೂ ಒಟ್ಟಾಗಿ ಆರಾಧನೆಗಳು ಮಾಡ್ತಕ್ಕಂಥ ಯೋಗ ಭಾಗ್ಯಾದಿಗಳನ್ನ, ಅದಕ್ಕೆ ಬೇಕಾದಂಥ ಸಕಲ ಸಂಪತ್ತು ಅನುಕೂಲತೆಗಳನ್ನೆಲ್ಲ ನಾಗದೇವರ ಸನ್ನಿಧಾನ ಅನುಗ್ರಹ ಮಾಡುವುದರೊಂದಿಗೆ ಸದಾಕಾಲ ಹೋದಲ್ಲಿ ಬಂದಲ್ಲಿ ನಮ್ಮ ಮೇಲೆ ರಕ್ಷಣೆ ಇಟ್ಟು ಕಾಪಾಡಬೇಕು ದೇವರಂತ ದೇವರ ಸನ್ನಿಧಾನದಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಮಂತ್ರಾಕ್ಷತೆ ಹಾಕಿ ನಮಸ್ಕಾರ ಮಾಡಿ ಹೌದಾ ಗಮನ ಮಾಡಿಕಿತ್ತ ಹಾಗೆ ಪ್ರಾರ್ಥನೆ ಮಾಡ್ಕೊಳ್ಳಿ. ಮುಂದೆ ಕುಟುಂಬಕ್ಕೆ ನಿಮಗೆಲ್ಲ ಸಂಬಂಧಪಟ್ಟದ್ದಲ್ದ ಅದನ್ನು ಒಳ್ಳೆ ರೀತಿಯಲ್ಲಿ ಜೀರ್ಣೋದ್ಧಾರ ಮಾಡಿ ಪುನಃ ಪ್ರವೇಶ ಮಾಡುವಂತಹ ಯೋಗ ಭಾಗ್ಯಾದಿಗಳನ್ನೆಲ್ಲ